ನನ್ನ ಪ್ರೀತಿಯ ಸ್ನೇಹಿತರೆ, ಮನುಷ್ಯ ಸರಳವಾಗಿ ಜೀವನವನ್ನು ನಡೆಸಬೇಕಂತ ಹೇಳಿದರೆ 7 ಅಂಶಗಳನ್ನು ಅವನು ಶುದ್ಧೀಕರಣ ಮಾಡ್ಕೊಬೇಕು. ಯಾವ 7 ಅಂಶಗಳು? ಒಂದನೇದು ಮೌನ, ಸ್ನಾನ, ಜ್ಞಾನ, ಉಪವಾಸ, ಪ್ರಾರ್ಥನೆ, ದಾನ ಮತ್ತು ಕ್ಷಮೆ. ಮೌನ ಅನ್ನೋದು ಆ ಮನುಷ್ಯನ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಸ್ನಾನ ಅನ್ನುವುದು ಆ ಮನುಷ್ಯನ ದೇಹವನ್ನು ಶುದ್ಧಿ ಮಾಡುತ್ತೆ. ಜ್ಞಾನ ಅನ್ನುವುದು ಮನುಷ್ಯನ ಬುದ್ಧಿಶಕ್ತಿಯನ್ನು ಶುದ್ಧಿ ಮಾಡುತ್ತೆ. ಪ್ರಾರ್ಥನೆ ಅನ್ನುವುದು ಮನುಷ್ಯನ ಆತ್ಮಶುದ್ಧಿಯನ್ನು ಮಾಡುತ್ತೆ. ದಾನ ಅನ್ನೋದು ಸಂಪಾದನೆಯನ್ನು ಶುದ್ಧಿ ಮಾಡುತ್ತೆ. ಉಪವಾಸ ಅನ್ನೋದು ಮನುಷ್ಯನ ಆರೋಗ್ಯವನ್ನು ಶುದ್ಧಿ ಮಾಡುತ್ತೆ. ಕ್ಷಮೆ ಅನ್ನುವುದು ಆ ಮನುಷ್ಯನ ನಡುವಿನ ವೈಮನಸ್ಸುಗಳು ಸಂಬಂಧಗಳನ್ನು ಶುದ್ಧಿ ಮಾಡುತ್ತೆ. ಯಾಕಂತೇಳಿದರೆ ಕ್ಷಮೆ ಅನ್ನೋದು ಎರಡು ಜನಗಳ ನಡೆಯುವಂತಹ ಏನು ವೈಮನಸ್ಸುಗಳು ಜಗಳಗಳಿರುತ್ತೆ, ಆ ಎರಡರ ಮನೆಯಲ್ಲಿ ಒಂದು ಕ್ಷಮೆ ಅನ್ನೋದು ಪದ ಬಂದರೆ ಅಲ್ಲಿ ತಾನಾಗಿ ಆ ಸಂಬಂಧಗಳು ಗಟ್ಟಿಯಾಗುತ್ತೆ. ಸ್ನೇಹಿತರೆ, ದಯವಿಟ್ಟು ಈ ಅಂಶಗಳನ್ನು ಪ್ರತಿಯೊಬ್ಬರು ಮನದಟ್ಟು ಮಾಡಿಕೊಳ್ಳಿ ಸ್ನೇಹಿತರೆ.